ಬೈ ಕಡೆ ಹಸುಗಳೆಲ್ಲ ಇದೆ ನೋಡಿ. ಇಲ್ಲಿ ತುಳಸಿ ಗಿಡ ಇಲ್ಲಿದೆ ನೋಡಿ. ಕೃಷ್ಣ ತುಳಸಿ ಇದೆ, ಮಾಮೂಲಿ ನಾರ್ಮಲ್ ತುಳಸಿ ಕಾಣಿಸ್ತಾ ಇಲ್ಲ. ಹಾಂ ಇದೆ ಇದೆ. ಅದು ತಿನ್ನಬೇಡ ನೀನಿಂದವ. ಓಕೆ ಹೌದು, ಅದನ್ನು ತಿನ್ಬಾರ್ದು. ಇದು ಕೃಷ್ಣ ತುಳಸಿ ಬಿಡು. ಚಿಕ್ಕ ಗಿಡ ನೋಡ್ತೀನಿ ಬಿಡು, ಚಿಕ್ಕ ಗಿಡನ ನೋಡಿ. ಇಲ್ಲೊಂದಿದೆ ಗಿಡ. ಬರ್ತೈತೆ, ಬೇರ್ತೈತೆ ನೋಡಿ. ಇನ್ನು ಪುಟಾಣಿ ತುಳಸಿ ಗಿಡನೂ ಇದೆ, ಏನಿಲ್ಲ. ಬೇಕು ಅಂದರೆ ಇಡ್ಬೋದು. ಸಾಕು, ಸ್ವಲ್ಪ ದೊಡ್ಡದೇ ಇರಲಿ ಅಂದ್ಬಿಟ್ಟು ಕಿತ್ಕೊಂಡಿದ್ದೀನಿ. ಎರಡೂ ಕೂಡ ನೆಡೋಣ ಅಂತ ನಾನು. ಕೃಷ್ಣ ತುಳಸಿ ಮತ್ತು ಇದು ಎರಡನ್ನು. ಕೃಷ್ಣ ತುಳಸಿಲಿ ಚಿಕ್ಕದು ನೋಡ್ತೀನಿ ರೀ. ಇಲ್ಲಿ ನೋಡಿ ಎಷ್ಟೊಂದಿದೆ ಅಂತ ಹೇಳ್ಬಿಟ್ಟು. ಇಲ್ಲಿ ಕೃಷ್ಣ ತುಳಸಿ ತುಂಬಾ ಇದೆ ಅಲ್ವಾ. ಇದರಲ್ಲಿ ಒಂದು ಚಿಕ್ಕ ಗಿಡ ನೋಡಿ ಕಿತ್ಕೊಳ್ಳೋಣ. ಚಿಕ್ಕ ಗಿಡ ಆದರೆ ಬಳಕೆ ಚೆನ್ನಾಗಿ ಬರುತ್ತೆ, ಅಂದರೆ ಸಸಿ ಬರುತ್ತೆ ಚೆನ್ನಾಗಿ. ದೊಡ್ಡದಾದರೆ ಚೆನ್ನಾಗಿರಲ್ಲ ಅಂತ. ಯಾವ್ದನಪ್ಪ? ಸ್ವಲ್ಪ ದೊಡ್ಡ ಸಾಕು. ನೀನು ಹೇಳಿದೆ ಅಂದಮೇಲೆ ಅದನ್ನೇ ಕಿತ್ಕೊಳ್ತೀನಿ. ಓಕೆ ಓಕೆ ತಗೋದು, ನೀನೇ ಹಿಡ್ಕೊ. ಮಾವಿನ ಗಿಡ ಇದೆ ನೋಡಿ. ಮಾವಿನಕಾಯಿ ಎಲ್ಲ ಬಿಡುತ್ತೆ ಇಲ್ಲಿ. ಹಣ್ಣು ಸಾಕಲ್ವಾ? ಸಾಕಲ್ಲ ಪುಟ? ಸಾಕು. ಒಂದು ವರ್ಷ ಯಾವ್ದು ಬಟ್ಟೆ ಕೊಟ್ಟರು ಒರೆಸ್ಕೊತೀನಿ ನಾನು. ಇಲ್ಲಿ ಮಡ್ಗೋಣ ಪುಟ, ದಕ್ಷಿಣ ಮುಖವಾಗಿ. ಹಾಂ ಅಲ್ವಾ ಅಲ್ವಾ? ಅದೇ ಇಲ್ಲಿಡೋಣ. ದಕ್ಷಿಣ ಮುಖವಾಗಿ ಹಿಂಗೆ ಇಟ್ಟರೆ ಚೆನ್ನಾಗಿರುತ್ತೆ. ಮಣ್ಣು ತ್ಯಾವ ಇದೆ ಆಲ್ರೆಡಿ. ಸಣ್ಣ ಗಿಡ 2 ಗಿಡ ಇದೆ ಪುಟ. ಅದೆರಡು ಗಿಡನಾ? ಕೃಷ್ಣ ತುಳಸಿ ಮತ್ತು ಮಣ್ಣು ತ್ಯಾವ ಇದೆ. ಹಿಂಗೆ ದೊಡ್ಡ ಪಾಟ್ಗೆ ಹಾಕಿದ್ರೇ ಬೆಳೆಯೋದು ಅನ್ಸುತ್ತಲ್ವ ಒಮ್ಮೆ. ದೊಡ್ಡ ಪಾಟ್ಗೆ ಹಾಕಿದ್ರೆ ಚೆನ್ನಾಗಿ ಸ್ವಲ್ಪ ನೀರು ಹಿಡಿಯುತ್ತಲ್ಲ, ಚೆನ್ನಾಗಿ ಬರುತ್ತೆ. ಏಳು ಬುಜ್ಜಿಮ್ಮ. ತುಳಸಿ ಗಿಡ ರೆಡಿ. ಈ ಕಡೆ ಬಾಬು. ನಾನು ಪೂಜೆ ಮಾಡ್ತೀನಿ. ಹೌದಾ? ರಂಗೋಲಿ ತಗೊಂಡು ಇಲ್ಲಿದೆ ರಂಗೋಲಿ. ಮುಟ್ಟಬಾರ್ದು ಕೈಯಿಂದ ಬಜ್ಜಿ ಮೇಲೆ. ಒಳ್ಳೇದು ಮಾಡುತ್ತೆ. ದೂರದಿಂದಾನೇ ನಮಸ್ತೆ ಮಾಡುತ್ತೆ. ಓಕೆ ಇರು ಖುಷಿ. ಸಾಕು, ನೀರು ಬೇಡ ಬುಜ್ಜಿ. ತಗ್ಸಪ್ಪ ರಾಘವಲೆ ನೋಡಪ್ಪ ನಮ್ಮಮ್ಮ ಹೆಂಗ್ಬಿಟ್ಟಿದ್ದಾಳೆ ನೋಡಪ್ಪ. ಸ್ವಲ್ಪ ಕುಡ್ಸು. ಬುಜ್ಜಿ ಈ ಕಡೆಯಿಂದ ಮಾಡ್ಬೇಕು, ಆ ಕಡೆಗೆ ರಂಗೋಲಿ ಹಿಂಗೆ ಪೂಜೆನ. ಅವನೇನು ಕೇಳ್ತಾನೆ, ನಮ್ಮ ಪಾಪನ ಜಲ್ದಿ ಬರಲಿ ಕಣಪ್ಪ, ತಗ್ಸಪ್ಪ. ಜ್ಯೂಸು ಸ್ವಲ್ಪ ಕುಡಿಯೋಂಗೆ ಮಾಡಪ್ಪ, ಫ್ರೂಟ್ಸು ಸ್ವಲ್ಪ ತಿನ್ನಂಗೆ ಮಾಡಪ್ಪ, ಇಲ್ಲ ಶೀತ ಆಗುತ್ತೆ ಅಂತ ಅವನೇ ಇಲ್ಲಿ 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 ಪಕ್ಕದಲ್ಲಿ ಇಟ್ಟಿದ್ದೀನಿ. ಸರಿ ಆಯಿತು. ಈಗ ಅಯ್ಯಯ್ಯೋ, ಇಲ್ಲೂ ಹೋಗ್ತಿದ್ದೀನಿ, ಇಲ್ಲೂ ಮಾಡಲಿಕ್ಕೆ.
ಹ್ಞೂ ಸರಿ ಬಾ. ಸಿಕ್ಸ್ಬಿಡಲ್ಲೇ. ನೀನು ತುಳಸಿ ಗಿಡನ ಅವಾಗ ಬಂದು ಮುಟ್ಬಾರ್ದು ಕುಷ್ಮಾ. ಮಾಮಿದು ನೀನು ಸ್ನಾನ ಮಾಡಿ ಪೂಜೆ ಮಾಡ್ಬೇಕಾದ್ರೆ ಮಾತ್ರ ಪೂಜೆ ಮಾಡಿ ಸಣ್ಣ ಮಾಡ್ಕೋಬೇಕು ಅಷ್ಟೇ. ಹಿಂದೆ ಬರ ರಂಗೋಲಿಂದ. ಅಲ್ಲಿ ದೇವ್ರ ಮನೇಲಿರೋ ನಿಂಬೆಹಣ್ಣು ಆಯ್ತಲ್ಲ ತಗೊಂಡು ಬಾ. ಏನೋ ಇದು ಒಬ್ಬ ತುಂಬ ಭಕ್ತಿ ನನ್ನ ಮಗುಗೆ. ಏನಕ್ಕೆ ಉರುಳಿ ಸೇವೆ ಮಾಡ್ತಿದ್ದೆ ಏಳ ಮೇಲೆ ಏಳು ಕುಷ್ಮಾ. ಏನು ಕಾಣಿಸ್ತಿಲ್ಲ ಬಜ್ಜಿ? ಕೈ ಒಂದ್ ಸ್ವಲ್ಪ ಕಾಸ್ತಲ್ಲ. ಹೌದಾ? ಕ್ಯಾಮ್ರಾ ಆಕ್ಷನ್. ಬೇಕಲ್ಲ. ನಾಳೆ ಅಲೋ ಸರ್, ನಾಳೆಗೆಲ್ಲ ಇದು ಇವತ್ತಿಗೆ ಈಗ ಮಮ್ಮನಿಗೆ ಪಲ್ಯ ಮಾಡ್ಕೊಡಕ್ಕೆ. ಹಾಂ ನಾಳೆಗೆ ಇದು ನಾಳೆಗೆ ಹೌದು. ನಾಳೆಗೆ ಬೆಂಗಳೂರಿಗೆ ಹೋಗುವಾಗ ರೈಲ್ವೆ ಸ್ಟೇಷನ್ ಅಲ್ಲಿ ತಿನ್ಕೊಳ್ತೀವಿ. ಏನು ರೈಲ್ವೆ ಸ್ಟೇಷನ್ ಅಲ್ಲಿ ತಿಂತೀಯ ನೀನು? ರೈಲ್ವೆ ಸ್ಟೇಷನ್ ತಿನ್ಕೊಂಡು ಊಟನ ಹಾಂ ಬೆಂಗಳೂರಿಂದ ಮನೆಗೆ ಹೋಗೋಣ. ಹಾಂ ಒಂದು ಸ್ವಲ್ಪ ಬಸ್ಸಲ್ಲೇ ತಿನ್ಕೊಂಡ್ಬಿಡೋಣ. ಒಂದು ಸ್ವಲ್ಪ ಬಸ್ಸಲ್ಲಿ ತಿನ್ಕೊಂಡು ರೈಲ್ವೆ ಸ್ಟೇಷನಲ್ಲಿ ತಿನ್ನೋಣ. ಈಗ ಬಸ್ಸಲ್ಲಿ ತಿನ್ನಲೇಬೇಕಾ? ತಿನ್ಬೇಕಷ್ಟೇ. ಹೊಟ್ಟೆ ಹಸಿದ್ರೆ ನಾನು ನೀನು ಹೇಳ್ತೀಯ ಬಿಡಪ್ಪ, ಹೇಳ್ದೇ ಇರ್ತೀಯ. ನಾನು ನುಗ್ಗೆಕಾಯಿ ಕಟ್ ಮಾಡ್ತಿದ್ದೆ ಬೆಳಗ್ಗೆ, ಸಾಂಬಾರು ಬೇಕಲ್ಲ ಅಂತ ಅಂದ್ಬಿಟ್ಟು ನಾನು ನುಗ್ಗೆಕಾಯಿ ಎಲ್ಲ ಸಿಪ್ಪಬೇಕಾಗ್ಬಿಟ್ಟು ಈ ರೀತಿ ಕಟ್ ಮಾಡಿಟ್ಟಿದ್ದೀನಿ. ಯಾಕೆಂದರೆ ಬೆಳಗ್ಗೆ ಬೇಗನೆ ಸಾಂಬಾರೆಲ್ಲ ಮಾಡಬೇಕು ಅಂತ ಹೇಳ್ಬಿಟ್ಟು ಈಗ ಪಲ್ಯಕ್ಕೆ ಅಂತ ಹೇಳ್ಬಿಟ್ಟು ಶೈಲಿಗೆ ಪಲ್ಯ ಬೀಟ್ರೇಟ್ ಎಲ್ಲ ತಂದು ಎಷ್ಟು ದಿನ ಆಯಿತು ಆ ಪಲ್ಯನೇ ಮಾಡಿಲ್ಲ. ಅದಕ್ಕೆ ಇವಾಗ ಸ್ವಲ್ಪ ಪಲ್ಯ ಮಾಡ್ಕೊಳ್ಳೋಣ, ರೈಸ್ ಮಾಡಿ. ಇನ್ನು ಇಡ್ಲಿ ಸಂಪಣ ಇದೆ, ಪಲ್ಯ ಇದೆ, ಬಾಳೆಕಾಯಿ ಪಲ್ಯ. ಮತ್ತು ಇವಾಗ ಶೈಲಿಗೆ ಸ್ವಲ್ಪ ಹಾಗೇನೆ ಊಟ ಬೇಯಿಸ್ಬಿಟ್ಟು ಅವತ್ತು ಮಾಡಿದ್ದೆಲ್ಲ ಪಲ್ಯ ಹಂಗೆ ಮಾಡ್ಕೊಳ್ಳ. ಏನು ಮಾಡಲಿ? ಚೆನ್ನಾಗಿತ್ತು? ಇಷ್ಟ ಆಗಲಿಲ್ವಾ? ಚೆನ್ನಾಗಿತ್ತು. ಖಾರ ಜಾಸ್ತಿ ಆಯಿತು ಅಂದರೆ ಇದು ಖಾರ ಜಾಸ್ತಿ ತಗೊಳ್ಳೋಗ್ತ ಇರು ಕುಷ್ಮ. ಅಬ್ಸರ್ವ್ ಮಾಡ್ಕೊಳ್ಳಲ್ಲ. ಅವತ್ತು ಇಷ್ಟು 5 ಮೆಣಸಿನ್ಕಾಯಿ ಹಾಕಿದ್ವಿ, ಅಂದರೆ ಬೀಟ್ರೇಟ್ ಕಡಿಮೆ ಆಯ್ತಲ್ವಾ. ಇವತ್ತು ಬೇಕಷ್ಟು ಖಾರ ಬೇಕಾ ಬೇಡವಾ? ಖಾರ ಅಷ್ಟು ಬೇಡ. ಒಂದು ಮೆಣಸಿನಕಾಯಿ ಒಂದು ಮೂರು ಈರುಳ್ಳಿ ಹಾಕಂಗಿಲ್ಲ. ಕಾಯಿ ತುರಿ, ಕಡಲೆಬೇಳೆ ಮೊದಲು ಬೇಯಿಸಬೇಕಲ್ಲ. ಬೆಳಿಗ್ಗೆ ತಿಂಡಿ ಏನು ಮಾಡ್ಕೊಳ್ಳೋದು? ಏನು ಮಾಡೋಣ? ವೆಜಿಟೇಬಲ್ ಮನೆಯಲ್ಲೇ ಅಲ್ವಾ, ಮನೆಯಲ್ಲೇ ಮಾಡ್ಕೊಂಡು ಹೋಗುತ್ತಾನೆ. ನೋಡೋಣ. ಮನೆಯಲ್ಲೇ ಮಾಡ್ಕೊಂಡು ಹೋಗೋಣ. ಸ್ವಲ್ಪ ಲೇಟ್ ಆದರೂ ಪರವಾಗಿಲ್ಲ, ನಿಧಾನದಲ್ಲಿ ಹೋಗಿ ನಿಧಾನದಲ್ಲೇ ಬರೋವಂಥದ್ದು. ಅಂದರೆ ಅಂದ್ಬಿಟ್ಟು ಜಾಸ್ತಿ ಲೇಟು ಮಾಡ್ಕೊಳಕ್ಕಾಗಲ್ಲ. 8-8:30 ತಿಂಡಿ ಮುಗಿಸ್ಕೊಂಡು ಹೋದರೆ ನಮ್ಗಲ್ಲೆಲ್ಲ ಬಸ್ ಸಿಗಬೇಕಲ್ಲ ಅಲ್ವಾ. ನಾಳೆ ಮಂಗಳವಾರ ಅಲ್ವಾ, ಸೋಮವಾರ ಆಗಿದ್ರೆ ಹಾಂ ಸೋಮವಾರ ಆಗಿದ್ರೆ ಇಲ್ಲ ಏನಿರಷ್ಟು. ಅಯ್ಯೋ, ನಮ್ಮ ಬೆಂಗಳೂರು ಮೈಸೂರು ಓಡಾಡಬೇಕು ಅಂದರೆ ಬಸ್ಗಂತೂ ಎಷ್ಟು ಟ್ರಾಫಿಕ್ ಇರುತ್ತೆ ಅಂದರೆ ಹೇಳೋಕ್ಕೆ ಸಾಧ್ಯ ಇಲ್ಲ, ಅಷ್ಟು ಇರುತ್ತೆ. ಇಡ್ಲಿಕಾಯಿ ಹಾಕ್ಲಾ? ಇರ್ಲಿಕಾಯಿ ಬೇಯಕ್ಕೆ ಹಾಕ್ಬಿಟ್ಟು ಉಪ್ಪಿನಕಾಯಿ ಅಲ್ಲಿ ಸ್ವಲ್ಪ ಅಂದರೆ ಬೇಯಕ್ಕಲ್ಲ, ಸ್ವಲ್ಪ ಒಂದು 2-3 ನಿಮಿಷ ನೀರು ಕುದಿಯೋದು ಒಳಗಡೆ ಹಾಕಿ ಎತ್ಕೋಬೇಕು. ಇದೇನಿದು ಇಡ್ಲಿಕಾಯಿ ಆರೆಂಜ್? ಆರೆಂಜ್ ಯಾರೋ ಕೊಟ್ಟಿದ್ರಲ್ಲಪ್ಪ, ಅದು ಮಾಡೋಗಿದೆ ಅಂತ ಅದಾಕ್ಬಿಟ್ಟು ಅಲ್ಲಿ ಕೊಟ್ಟಿದ್ದು ತಿಂದಿಲ್ಲ. ಅದು ಎಳ್ಳಿಕಾಯಿ ಜೊತೆ ಐತಿ. ಇರ್ಲಿಕಾಯಿ ಜೊತೆ ಮಾಡ್ಬಿಟ್ಟು ಬಾಡಿಸ್ಬಿಟ್ಬಿಡ್ತಾರೆ. ಮೋಸಂಬಿ ಆಮೇಲೆ ಇರ್ಲಿಕಾಯಿ ಅಂದ್ಬಿಟ್ಟು ಉಪ್ಪಿನಕಾಯಿ ಹಾಕ್ಬಿಟ್ರು. ಹೇಳು ಬುಜ್ಜಿ ಇವಾಗ ಮೇಲೆ ತಾತಂತ್ರ ಹೋಗಲಿ. ತಾತಂತ್ರ ಟಿವಿ ನೋಡು. ಹೋಮ್ವರ್ಕ್ ಮಾಡಿದ ಕೂಡ ಹೋಮ್ವರ್ಕ್ ಕೊಟ್ಟಿಲ್ಲ. ಹೋಮ್ವರ್ಕ್ ಬರೆಯೋಗೋ ಒಂದಿದೆಯಲ್ಲ, ಹೋಗು, ನಾಳೆ ರಜೆ ಹುಡು. ಅಲ್ಲಿಂದ ಬಂದು ಬೆಂಗಳೂರಿಂದ ಬರೆಯಕ್ಕೆ ಬೆಂಗಳೂರಿಂದ ಬಂದ್ಮೇಲೆ ಹೇಳಿದಷ್ಟು ಕೇಳಕ್ಕಂತ ಮನ್ಗಿದ್ದಾದ್ಮೇಲೆ ನಾಳೆ ಕಟ್ಟಾಗಿದ್ದ ಬರೀ ಟಯರ್ಡ್ ಆಗಿರುತ್ತೆ ಕಣ. ಟಯರ್ಡ್ ಆಗಿದ್ದೆ ನಾನು ಏನೋ ನೀರು ಕುಡ್ಕೊಂಡೆ ಟೇಬಲ್ನಲ್ಲಿ ನೀರು ಇಟ್ಕೊಬಾರಲ್ಲ. ಸರಿ ನೀವು ಕಾಣಿಸ್ತಾ ಇದ್ದೀರಾ. ಸೊ ಓಕೆ, ಇವಾಗ ಮಮ್ಮಿ ಅಲ್ಲಿ ಬೀಟ್ರೋಟ್ ಕಟ್ ಮಾಡ್ತಾ ಇದ್ದಾರೆ ಅಲ್ವಾ, ಮತ್ತೆ ಇಳ್ಳಿಕಾಯಿ ಉಪ್ಪಿನಕಾಯಿ ಹಾಕೋಣ ಅಂತ ಇಳ್ಳಿಕಾಯಿ ಎಲ್ಲ ತಂದಿದ್ರು. ಅದು ಪ್ರೊಸೆಸಿಂಗಲ್ಲಿದೆ. ಮತ್ತು ಇದು ಬೀಟ್ರೋಟ್ ಪಲ್ಯ ಮಾಡೋದಕ್ಕೆ
ಅಂದರೆ ಇದು ಡ್ರೈ ಪಲ್ಯ ಮಾಡೋದಕ್ಕೆ ನೀರನ್ನ ಕೂಡ ಇಟ್ಟಿದ್ದೀವಿ. ಇನ್ನು ಇಡ್ಲಿ ಇವತ್ತು ಸ್ವಲ್ಪ ವೆರೈಟಿ ಅಡುಗೆ ನಮ್ಮ ಮನೆ. ಬೀಟ್ರೋಟ್ ಮಾಡ್ತಾ ಇದ್ದಾರೆ, ಮತ್ತು ಬಾಳೆಕಾಯಿ ಪಲ್ಯ ಇದೆ, ಇಡ್ಲಿಗೆ ಸ್ವಲ್ಪ ಇದ್ದಿತ್ತು, ಬ್ಯಾಟರ್ ರೆಡಿ ಮಾಡಿದ್ದಲ್ಲ ಅದಿತ್ತು, ಮತ್ತು ಸ್ವಲ್ಪ ರೈಸು ಎಲ್ಲ ಮಾಡಿ. ರೈಸ್ ಯಾರಿಗೆ? ನನಗೆ ನಮ್ಮಮ್ಮಿಗೆ. ಮಮ್ಮಿ ತಿನ್ನಲ್ಲ ಅಂದ್ರೂ ಬಿಡಲ್ಲ ಈಗ ರೈಸ್. ಯಾಕೆ ಇಡ್ಲಿ ತಿನ್ಬೇಕಾ? ಚೂರು ತಿನ್ನು ಬೇಕಾದ್ರೆ ಒಂದು ಇಡ್ಲಿ ತಿನ್ನು, ಸ್ವಲ್ಪ ರೈಸ್ ತಿನ್ನು, ಸ್ವಲ್ಪ ಪಲ್ಯ ತಿನ್ನು. ಮತ್ತೆ ಇದು ನಾವು ಇಡ್ಲಿಕಾಯಿನ ಡೈರೆಕ್ಟ್ ಹಂಗೆ ಕಟ್ ಮಾಡಲ್ಲ. ಇಲ್ಲ ಇದೆ ಕಾಯಿ ಇದೆ, ಎಡ್ದಿಟ್ಟಿದ್ದೀನಿ ಡ್ಯಾಡಿ ಎಡ್ದಿಟ್ಟಿದ್ದಾರೆ, ನೀನೇ ಮಾಡ್ಕೊಂಬನ್ನೆ. ಸೊ ಇಡ್ಲಿಕಾಯಿನ ಡೈರೆಕ್ಟ್ ಕುಕ್ ಮಾಡಿ ಹಂಗೆ ಹಾಕಲ್ಲ, ಬೇಯಿಸ್ಬಿಟ್ಟು ಆಮೇಲೆ ಪ್ರೊಸೆಸಿಂಗ್ ಇದೆ. ಮಮ್ಮಿ ತೋರಿಸಿದ್ದಾರೆ ಅನ್ಕೋತೀನಿ ಲಾಸ್ಟ್ ಟೈಮು. ಕಂಪ್ಲೀಟ್ ಇಡ್ಲಿಕಾಯಿ ಉಪ್ಪಿನಕಾಯಿ ನಮ್ಮ ಮನೆ ಅರ್ಧಕ್ಕರ್ಧ ಅದು ಪ್ರೊಸೆಸಿಂಗಲ್ಲಿ ಇದ್ದಂಗ್ಲೇ ತಿನ್ಕೊಂಡ್ಬಿಟ್ಟಿದ್ವಿ ಎಲ್ಲ. ನಾನು ತುಂಬ ಚೆನ್ನಾಗಿ ಬಂದಿತ್ತು. ಇವಾಗ ನೋಡಿ ಇದು ಇವಾಗ ಕುದಿಯೋಕೆ ಶುರು ಆಗಿದೆ. ಇದು ಸ್ವಲ್ಪ ಚೆನ್ನಾಗಿ ಕುದಿಬೇಕು, ಆಮೇಲೆ ಎತ್ಬಿಡ್ತೀವಿ. ಕಂಪ್ಲೀಟ್ ಏನು ಬಾಯ್ಲ್ ಮಾಡಲ್ಲ ಇದನ್ನ. ಒಂದೆರಡು ನಿಮಿಷ ಚೆನ್ನಾಗಿ ಕುದಿದ್ಮೇಲೆ ಎತ್ಕೊಬಿಡೋದು. ಇಲ್ಲಿ ಮಮ್ಮಿ ಅವ್ರ ಕೆಲಸ ಮಾಡ್ತಾ ಇದ್ದಾರೆ. ಬುಜ್ಜಿ ಅವನ ಕೆಲಸ ಅವ್ನು ಮಾಡ್ಕೋತಾ ಇದ್ದಾನೆ, ಡ್ಯಾಡಿ ನೋಡ್ಕೋತಾ ಇದ್ದಾರೆ. ಅವ್ನು ಬರಿತಾ ಇದ್ದಾನ ಎಲ್ಲ ತರಲೆ ಮಾಡ್ತಾನೆ ಅಂತ ಹೇಳೋದಕ್ಕೆ ನಮ್ಮ ಡ್ಯಾಡಿ ಇನ್ವೆಸ್ಟಿಗೇಷನ್ ಯಾಮರಿಸ್ಬಿಡ್ತಾನೆ ನಮ್ಮ ಡ್ಯಾಡಿನ. ಹೇಳೋದ್ ಮಾತು ಕೇಳೋದು, ತಾತ ಹೇಳೋದ್ ಮಾತು ಕೇಳ, ಅವ್ನು ಯಾರು ಹೇಳೋದ್ ಮಾತು ಕೇಳಲ್ಲ, ಅಂದ್ರೆ ತರಲೆ ಜಾಸ್ತಿ ಸಿಕ್ಕಾಬಿಟ್ಟೆ. ನಮ್ಮ ಮಮ್ಮಿಗೆ ಬಗ್ತಾನೆ ಅಷ್ಟೇ ಸ್ವಲ್ಪ. ಅದು ಜಾಸ್ತಿ ಬಗ್ಗಲ್ಲ, ಬೆದರಿಸಿದಾಗ ಮಾತ್ರ ತರಲೆ ಬಿಟ್ಬಿಡ್ತಾನೆ. ಅಮ್ಮಮ್ಮನ ಕಂಡ್ರು ಭಯ ಇಲ್ಲ ಅವ್ನಿಗೆ. ಬೇಬಿ ಓವರ್ ಆಡ್ತಾನೆ ಬಿಜಿ ಬೇಬಿ. ಏನು ಸ್ಮಾಲು ಬ್ಲೂ ಲೈನ್ ಒಳಗಡೆ 0 ಸ್ಮಾಲ್. ವೆರಿ ಗುಡ್. ಅಂದರೆ ಬುಜಿ ಬೇಬಿಗೆ ನಾವು ತುಂಬ ಥರ ಕೂತ್ಕೊಂಡು ಫೋರ್ಸ್ ಮಾಡಿ ಬರ್ತಲ್ಲ. ಅವ್ನು ವಯಸ್ಸಿರ್ತೀವಿ, ಅವ್ನು ತಪ್ಪು ಮಾಡಿದ್ರೆ ಮತ್ತೆ ತಿದ್ದಿಸಿ ಮತ್ತೆ ಬರೆಸ್ತೀವಿ. ಯಾಕಂದ್ರೆ ಮಕ್ಕಳಿಗೆ ಅದೇ ರೀತಿ ಮಾಡಬೇಕು. ಜಾಸ್ತಿ ನಾವೇ ಹತ್ತದಲ್ಲಿ ಕೂತ್ಕೊಂಡು ನಾವೇ ಇದನ್ನ ನಾವಿದ್ದೀವಿ ಅನ್ನೋ ಧೈರ್ಯ ಇರುತ್ತೆ. ಅಂದರೆ ಬರೀತಾರೆ. ನಾವು ಬರ್ಸಿಲ್ಲ ಅಂದ್ರೂ ಬರ್ದಿರ್ತಾನೆ, ಎಲ್ಲ ಕ್ರಾಸ್ ಆಗ್ಬಿಟ್ಟಿರುತ್ತೆ ಅಷ್ಟೇ. ಒನ್ ಟೈಮ್ ಹೇಳಿದ್ರೆ ನಡೆಸಿ ಬರ್ಸ್ತೀವಿ. ಯಾಕೆಂದ್ರೆ ಅವ್ನಿಗೆ ಗೊತ್ತಾಗ್ಲಿ ಇನ್ನೊಂದ್ಸರಿ ಆ ತಪ್ಪು ಅರಿವಾಗ್ಲಿ ಅಂತ. ಹೌದು ಬರೀತಾನೆ. ಏನು ಮಮ್ಮಿ? ಬೀಟ್ರೇಟ್ ರೆಡಿ ಓಕೆ. ಪಲ್ಯಕ್ಕೆ. ಅಮ್ಮ ಜಾಸ್ತಿ ಕೆಲಸ ಮಾಡಬೇಡ. ಯಾಕೆ? ಪಾಪುಗೆ ಬೇಜಾರಾಯ್ತಿದೆ. ಹೌದಾ? ಅಮ್ಮ ಟೂ ಅಂತಿದೆ, ಕೂತ್ಕೋ ಅಂತಿದೆ, ಕೂತ್ಕೋಬೇಕು. ನೀನೇನು ಮಾಡ್ತಿದ್ಯಾ ಮಡ್ಗೋಲಿ? ನಾನು ಪಾಪುಗೆ ಹಾಲು ಕುಡ್ತೀನಿ, ಊಟ ಎಲ್ಲ ತಿನ್ನಿಸ್ತೀನಿ, ಆಟ ಸಾಮಾನೆಲ್ಲ ತಗೊಳಮ್ಮ. ಹಾಂ, ಆಟ ಸಾಮಾನು ತಗೊಳ್ಳೋ. ನೀನೇ ಹಾಲು ಕೊಡಿಸಿ ನೀನೇ ಊಟ ತಿನ್ನಿಸ್ತೀಯಾ? ಪಾಪುಗೆ ಆಟ ಸಾಮಾನೆಲ್ಲ ಆಡಿಸ್ತೀನಿ. ದೊಡ್ಡವಳಾಗ ಗಂಟ ಓ ಆಟ ಸಾಮಾನೆಲ್ಲ ಆಡಿಸ್ತೀನಿ. ಅಯ್ಯೋ ಆಯಿತು ಬಿಡು. ದೊಡ್ಡವರಾದ್ಮೇಲೆ ದೊಡ್ಡವಳಾದ್ಮೇಲೆ ಇದು ಫೋನ. ಹಾಂ ಸರಿ, ಫೋನ್ ಕಟ್ ಮಾಡ್ತೀನಿ. ಎಸ್, ಇವತ್ತು ನಮ್ಮನೆ ಅಡುಗೆ ಎಲ್ಲ ಮುಗೀತು. ಉಪ್ಪಿನಕಾಯಿ ಕೂಡ ಹಾಕಿ ರೆಡಿ ಮಾಡಿದೆ. ಇವತ್ತು ಶೈಲಿಗೋಸ್ಕರ ಬೀಟ್ರೋಟ್ ಪಲ್ಯ ಮತ್ತು ಟೊಮೊಟೊ ಗೊಜ್ಜು ಮಾಡ್ಕೊಂಡ್ವಿ. ಈ ಕಡೆ ಇಡ್ಲಿ, ರೈಸು. ಇದೇನು ಮಾಡ್ತೀಯವ? ಅದು ಕುಡಿಯೋಕೆ. ಕುಡಿಯೋಕೆ ನೋಡಿಯಪ್ಪ, ಇದು ಕುಡಿತಾಳಂತೆ. ಜ್ಯೂಸ್ ಪಲ್ಯ ಬೀಜೋಸ್ ಬೀಟ್ರೂಟ್ ಬಸ್ಬಿಟ್ರೆ ನೀರನ್ನ ಹೊಡಿಕೊಂಡಾಳೆ, ಕುಡಿತಾಳಂತೆ. ನಿಜ ಕುಡಿತೀಯಾ? ಸುಳ್ಳು ಹೇಳ್ಬೇಡ. ನಿಜ ಕುಡಿತೀನಿ. ಏನು ತಗೋತೀಯ? ಗಾಜಿನ ಗ್ಲಾಸು ಒಂದು ಇಲ್ಲ ಇದೆಯಾ? ಮಡಗಿದೆಯಾ? ವಾಶ್ ಮಾಡು ನೋಡಮ್ಮ. ನಿಮ್ಮ ಅಮ್ಮ ಇಲ್ಲಿ ಮಡಗಿದ್ದಾಳೆ. ಬೇಗ ಬೇಗ ಕೆಲಸ ಎಲ್ಲ ಮುಗೀತು. ಇನ್ನೇನಿಲ್ಲ. ಈ ಕಡೆ ಅಯ್ಯಯ್ಯೋ ಕೈಗೆ ಅಯ್ಯಯ್ಯೋ. ಇದೇನು ಇದೆಲ್ಲ ಖುಷಿ. ಹೌದಾ? ಟೇಸ್ಟ್ ಮಾಡಿದ್ರೆ ಚೆನ್ನಾಗಿರುತ್ತಾ? ನೀನು ಕುಡಿಯಮ್ಮಲ್ಲ, ನಾನು ಕುಡಿತೀನಿ ಬೇಕು ಅಂದರೆ. ಕೊಡೋಣ ಇಲ್ಲಮ್ಮ, ಚೆನ್ನಾಗಿದೆಯಾ? ಏಯ್ ನಿಜ ಹೇಳ್ತೀನಿ. ಚೆನ್ನಾಗಿದೆ ಮಮ್ಮಿ. ಇದೇನಿಲ್ಲ, ಬೀಟ್ರೂಟು ಸಾಲ್ಟ್ ಬೇಕು ಅಂದ್ರೆ ಚಾಟ್ ಮಸಾಲೆ ಪೆಪ್ಪರ್ ಬೇಡ, ಅದು ಯಾವುದೋ ಆರೋಗ್ಯಕ್ಕೆ ಒಳ್ಳೆಯದ್ರೆ ಇದೇ ಹೆಲ್ದಿ. ಸಾಕು ಇಷ್ಟೇ. ಸಾಲ್ಟ್ ಎಲ್ಲ ಬೇಯಿಸಿದೀವಲ್ವಾ, ಹ್ಞೂ. ಸೊ ಇದು ನ್ಯಾಚುರಲ್. ನಾವು ಗ್ರೈಂಡ್ ಮಾಡಿ ಎಲ್ಲ ಇದಾಕೋದಕ್ಕಿಂತ ಇದು ಫಿಲ್ಟರ್ ಆಗಿದೆ ನೋಡಿ. ಎಸ್, ಕುಡಿ. ಫಿಲ್ಟರ್ ಆಗಿದೆ. ಹಾಂ, ಕುಡಿ ಒಳ್ಳೆಯದು. ಏನು ಕುಡಿದಾಗ ರಕ್ತ ಕಡಿಮೆ ಇದೆಯಲ್ಲ ನನ್ನ ಮಗಳಿಗೆ, ಅದಕ್ಕೋಸ್ಕರ
ಇದನ್ನು ಕುಡಿತಾ ಇದ್ದಾಳೆ. ಇಲ್ಲ ಡೈಲಿ ಪಲ್ಯ ಎಲ್ಲ ಮಾಡ್ತಾ ಇದ್ದೀನಲ್ಲ ಪುಟ, ಡ್ರೈ ಫ್ರೂಟ್ಸ್ ಎಲ್ಲ ಕೊಡ್ತಾ ಇದ್ದೀನಿ ಮತ್ತು ಪಲ್ಯಗಳೆಲ್ಲ ಮಾಡ್ಕೊಡ್ತಾ ಇದ್ದೀವಿ. ಅಂದರೆ ಅವ್ಳಿಗೆ ಏನೆಲ್ಲ ಬೇಕು ಅದನ್ನು ಮಾಡ್ತಾಯಿದ್ದೀವಿ. ನೋಡೋಣ, ಬ್ಲಡ್ ಜಾಸ್ತಿ ಮಾಡ್ಕೋಬೇಕು ಸ್ವಲ್ಪ ಶೈಲು ಅಂತ ಹೇಳಿದ್ದಾರೆ. ಬ್ಲಡ್ ಸ್ವಲ್ಪ ಜಾಸ್ತಿ ಮಾಡ್ಕೊಳ್ಳೋಣ. ಈ ಟೈಮಲ್ಲಿ ಬ್ಲಡ್ ಕಡಿಮೆ ಆಗುತ್ತೆ, ಯಾಕೆ ಅಂತಂದರೆ ಪಾಪಗೂ ಕೂಡ ಬ್ಲಡ್ ಹೋಗ್ತಾ ಇರುತ್ತಲ್ವ ಇವಳು ದೇಹದ್ದು, ಹಾಗಾಗಿ ಬ್ಲಡ್ ಸ್ವಲ್ಪ ಕಡಿಮೆ ಆಗುತ್ತೆ. ಪರವಾಗಿಲ್ಲ, ಇದೆಲ್ಲ ತಗೊಳ್ತಾ ಇದ್ರೆ ಸರಿ ಆಗುತ್ತೆ ಪುಟ. ಬಿಸಿ ಬಿಸಿ ಇದ್ದಾಗಲೇ ಕುಡಿಬೋದು ಅನ್ಸುತ್ತೆ. ಮತ್ತು ಶೈಲು ಏರ್ ನೀನು ತೋರಿಸು. ಇವಾಗ ಇಷ್ಟಿದೆ ಅಲ್ವಾ ನೋಡ್ಕೊಳ್ಳಿ. ಇವಾಗ ಸ್ವಲ್ಪ ಎಣ್ಣೆ ಎಲ್ಲ ಮಾಡಿದ್ದೀನಿ, ಮನೇಲಿ ಹಚ್ತಾ ಇದ್ದೀನಿ. ಹೇಗೆ ಅನ್ನಿಸ್ತಿದೆ ಪುಟ ಎಣ್ಣೆ? ಸಾಫ್ಟ್ ಸಾಫ್ಟ್ ಫೀಲ್ ಇದೆ. ಸಾಫ್ಟ್ ಫೀಲ್ ಇದೆ ಮತ್ತು ಏರ್ ಗ್ರೋತ್ ಆಗುತ್ತೆ. ನೋಡೋಣ ಹೆಂಗಾಗುತ್ತೆ ಅಂತ. ಇವಾಗಲೇ ಸ್ವಲ್ಪ ಬೆಳೆದಿದೆ, ಸ್ವಲ್ಪ ಬೆಳೀತಾ ಇದೆ ಆಲ್ರೆಡಿ. ಬೆಳೆಯೋದಲ್ಲ, ನಿನ್ನ ಏರು ತಿಕ್ಕಾಗಬೇಕು. ಫುಲ್ ತಿನ್ನಾಗಿದೆ ಇವಾಗ. ಎಲ್ಲ ತಿಕ್ಕಾಯ್ತು ಅಂದರೆ ಸ್ವಲ್ಪ ರಫ್ನೆಸ್ ಇದೆ ಅನ್ನಿಸ್ತಾ ಇಲ್ಲ ಪುಟ? ವಿನ್ನರ್ ಆಗ್ತಿತ್ತು ಮಮ್ಮಿ. ಹೌದಾ? ಓಕೆ, ಇರಲಿ. ನಿನಗೇನು ಊಟ ಪುಟ? ಅಯ್ಯೋ ಏನು ಊಟ ಇಲ್ಲಿ ತಿಂದಿರೋದೇ ಆಗಿಲ್ಲ ನಮ್ಮ ಮಮ್ಮಿ. ಏನು ತಿಂದೆ? ಎಲ್ಲ ಫ್ರೂಟ್ಸು ಅದು ಇದು ಎಲ್ಲ. ಸಾಕು ನಂಗೆ ಸ್ವಲ್ಪ ಸಾಕು ಪಲ್ಯ. ನೀನು ಜಾಸ್ತಿ ತಿನ್ನು. ನಿನ್ನ ಹೋಟೆಲ್ ಮಗು ಬೆಳೀತಾ ಇರೋದು, ನನ್ನ ಹೋಟೆಲಲ್ಲ. ನಾನು ಊಟನಾ? ನಾನು ಊಟ ಹಾಕೋ ಬರ್ತೀನಿ ನೋಡಿ. ಏನು ತಿಂತೀಯ? ನೋಡಿ ಸಾಕು, ನನಗೆ ಗೊಜ್ಜಿಷ್ಟೇ ರೀ. ಊಟ ಬನ್ನಿ ಊಟ ಮಾಡೋಣ. ನನ್ನ ಊಟ ಇವತ್ತು ಪಲ್ಯ, ಟೊಮೆಟೊ ಗೊಜ್ಜು, ರೈಸ್. ನನ್ನ ಫೇವ್ರೇಟ್ ಇಷ್ಟನ್ನು. ಹೆಲ್ತಿ ಫುಡ್ಸ್. ಬನ್ನಿರಿ, ಹ್ಯಾಂಡ್ ವಾಶ್ ಮಾಡ್ಕೊಳ್ಳಿ. ಏನೋ ನೀನು ಸಾಕು, ನೀನು ದೇವ್ರ ಹತ್ರ ಏನು ಕೇಳಿದೆ ನೀನು? ಸ್ವಲ್ಪ ಬಾ, ನಾನು ಕೆಳಗಡೆ ಕೂತ್ಕೊಳ್ತೀಯಪ್ಪ. ನಾನು ಕೂತ್ಕೊಳ್ಳೋದಲ್ಲಿ ಫ್ಯಾನ್ ಕಮ್ಮಿ ಮಾಡಿ. ಬಾ, ನಿನ್ಗೆ ಹಾಕ ಬಾ ಪುಟ. ಬಾಬುಜಿ ಬಾಯಿಗೆ ನೀನು ಊಟ ತಿನ್ನಿಸ್ತೀನಿ ಬಾ. ಕಮ್.